ಎಲ್ಲರೂ ಇವತ್ತು ನನ್ನ ಫುಡ್ ಮೆನೂನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ, ಕ್ಯಾರೆಟು ಹಾಗೆ ಒಂದು ಬೀಟ್ರೋಟು ಎತ್ಕೊಂಡು ಹಂಗೆ ತಿನ್ಕೊಳ್ಳೋದು. ಇಲ್ಲಿ ಹಾಕ್ಕೊಂಡಿರೋವಂಥದ್ದು ತರಕಾರಿ ಹಾಗೆ ತುಪ್ಪ ಇರಲೇಬೇಕು. ಒಂದೊಂದು ಸತಿ ತಿಂತೀನಿ. ಬದನೆಕಾಯಿ, ತರಕಾರಿ, ಹುಳ್ಳಿಕಾಯಿ ಹಾಗೆ ಇದನ್ನು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಇದನ್ನಾಕಿ ಹುಳಿ ಸಾರನ್ನ ಮಾಡ್ಕೊಂಡಿರೋವಂಥದ್ದು. ಕ್ಯಾರೆಟು, ಸೌತೆಕಾಯಿ, ಮುದ್ದೆ ನನ್ನ ಫೇವ್ರೆಟ್ಟು ತರಕಾರಿಗಳು, ಸಲಾಡ್ ಇದನ್ನ ಥರ ಮಾಡಿಕೊಂಡು ತಿಂತಾ ಇದ್ದೀನಿ. ನೋಡಿದ್ರಾ ನನ್ನ ಫುಡ್ ಮೆನು ಹೆಂಗಿತ್ತು ಅಂತ. ನಾನು ಆದಷ್ಟು ಸಿಂಪಲ್ಲಾಗಿ ಊಟ ಮಾಡೋ ಅಂಥದ್ದು. ಯಾಕೆ ಅಂತಂದರೆ ನನಗೆ ಹೊರಗಡೆ ಫುಡ್ಡೆಲ್ಲ ಅಷ್ಟಿಷ್ಟ ಆಗಲ್ಲ. ಹಂಗಾಗಿ ಮನೆಯಲ್ಲಿ ಏನಿರುತ್ತೋ ಅದನ್ನೇ ತಿಂದ್ಬಿಡ್ತೀನಿ. ಒಂದು ಪಕ್ಷ ಕೈಗೊಜ್ಜು ಅಂತ ಏನು ಹೇಳ್ತಾರೆ, ಅದು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ಯಾವಾಗಾದರೂ ಮಾಡಿಕೊಂಡಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ತುಂಬ ಅಂದರೆ ಸಿಂಪಲ್ಲು. ಏನು ಅದನ್ನೇನು ಒಲೆ ಮೇಲೆ ಇಡೋ ಅಷ್ಟೇನಿಲ್ಲ. ಅರ್ಜೆಂಟಾಗಿ ಒಂದು 2 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಈ ಥರ ಇದ್ದರೆ ಸಾಕು. ಸೂಪರಾಗಿರೋ ಹಸಿಗೊಜ್ಜು ರೆಡಿ ಆಗಿಬಿಡುತ್ತೆ. ಹುಣ್ಸೆಹಣ್ಣು ಹಾಕ್ಬಿಟ್ಟು ಕಿವುಚ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋದೇ ನಂಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ನಾವು ಒಂದು ಭೂಮಿ ತಾಯಿಗೆ ಏನು ಗೌರವ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಊಟ ತಿನ್ನೋ ಟೈಮಲ್ಲಾದ್ರೂ ಕಾಲು ಆಗಲ್ಲ ಅಂದರೂ ಪರವಾಗಿಲ್ಲ, ನನಗೆ ಅದು ಆದಷ್ಟು ಕೆಳಗಡೆ ಕೂತ್ಕೊಂಡೇನೆ ಅಭ್ಯಾಸ. ಟೇಬಲ್ ಇದ್ದರೂ ಕೂಡ ಮೇಲ್ಗಡೆ ಕೂತು ಊಟ ಮಾಡೋಕ್ಕಾಗಲ್ಲ ನನಗೆ. ಅದು ಸಮಾಧಾನನೇ ಅನಿಸಲ್ಲ ನನಗೆ. ಅಷ್ಟು ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಇಷ್ಟು ನನ್ನದು ಫುಡ್ ಮೆನು. ಇನ್ನು ಸಾಯಂಕಾಲ 3:30ಗೆ ಮಗ ಬರ್ತಾನೆ. ಮಗ ಬಂದಮೇಲೆ ಅವನ್ನ ಕರ್ಕೊಂಬಂದು ಆಮೇಲೆ ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು. ಇವತ್ತು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಬೇರೆ ಮಾಡೋದು. ನಾಯಿ ಹೇ ಮನೆ ಹತ್ರ ಅಂತೂ ನಾಯಿಗಳು ಗೇಟ್ ಅಂತೂ ಹಾಕಲ್ವಲ್ಲ, ಸಿಕ್ಕಾಪಟ್ಟೆ ನಾಯಿಗಳು ಇದಾಗ್ಬಿಟ್ಟಿದೆ. ನಿಮಗೆ ಇದರಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ ಮುದ್ದೆ ಮಾಡೋವಾಗ ಗಂಟುಗಳಾಗ್ತಾ ಇರುತ್ತಲ್ಲ, ಗಂಟು ಆಗದೇ ಇರೋಂಗೆ ನೀವೊಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಒಂದು ಚೂರು ಗಂಟಾಗಲ್ಲ. ಮುದ್ದೆ ಸೂಪರಾಗಿ ಆಗುತ್ತೆ. ಅದಕ್ಕೆ ನೀವು ರಾಗಿ ಹಿಟ್ಟಿಗೆ ಮಾಡಿಸೋವಾಗ ನೀವೇನು ಮಾಡಬೇಕು ಅಂತಂದರೆ ಇದು ಮೆಂತ್ಯ ಇರುತ್ತಲ್ಲ, ಮೆಂತ್ಯನ ಹಾಕಿಸಿದ್ರೆ ಮಾತ್ರ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಶುಗರು, BP ಏನೇ ಇದ್ದರೂ ಕೂಡ ಅದರಲ್ಲಿ ನಿಮಗೆ ಕಂಟ್ರೋಲ್ ಆಗುತ್ತೆ. ಹಾಗೆ ಸುಸ್ತು, ನಿಶಕ್ತಿ ಎಲ್ಲ ಇರುತ್ತಲ್ಲ, ಆ ಮುಟ್ಟಿನ ಟೈಮಲ್ಲಿ ಹೊಟ್ಟೆ ನೋವೆಲ್ಲ ಬರ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಕೂಡ ತುಂಬಾ ಒಳ್ಳೆಯದು. ಇಷ್ಟು ಕೆಲಸ ಇವತ್ತು ಮನೆ ಪೂರ್ತಿ ಖಾಲಿ. ಯಾಕೆ ಅಂದರೆ ಮಗಳು ದೊಡ್ಡವಳು ಇದ್ಲು ಮನೆಯಲ್ಲಿ, ಕಾಲೇಜು ಇವತ್ತೇನೋ ಫಂಕ್ಷನ್ ಇದೆ ಅಂತ ಹೋದ್ಲು. ಇನ್ನು 3 ಜನನೂ ಖಾಲಿ ಆದರೂ. ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಲೇಜು ಎಲ್ಲ ಹೋಗಿರೋದ್ರಿಂದ ಸ್ಕೂಲ್ಗೆ, ಕಾಲೇಜ್ಗೆ. ಮನೆಯಲ್ಲಿ ಒಬ್ಬಳೇ ಮಕ್ಕಳು ಬರೋತಕ್ಕಲ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನಗೆ ಮಕ್ಕಳಿಲ್ಲ ಅಂದರೆ ಮನೆಯಲ್ಲಿ ಇರೋದಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಆಗ್ತಾ ಇರುತ್ತೆ. ಏನು ಮಾಡೋದು, ಎಜುಕೇಷನ್ ಅಲ್ವಾ, ಅದಕ್ಕೋಸ್ಕರ ಅವ್ರು ಬರೋತಕ್ಕ ಕೆಲಸನೇ ಸಾಕಾಗುತ್ತೆ. ಮನೆಯಲ್ಲಿ ಕೆಲಸದವರು ಅವಾಗಿದ್ದರು, ಯಾವಾಗೋ ಒಂದು ಕಾಲದಲ್ಲಿ ಕೆಲಸದವರಿದ್ದರು. ಪಾಪು ಆದಾಗ ಡೆಲಿವರಿ ಆದಮೇಲೆ ಒಂದು 3-4 ವರ್ಷ ಇದ್ದರು. ಆಮೇಲೆ ಅವರು ಕೂಡ ಬಿಟ್ಟೋದ್ರು. ಇವಾಗ ಮನೆಯಲ್ಲಿ ಎಲ್ಲ ಕೆಲಸನೂ ಪ್ರತಿಯೊಂದು ಬೆಳಗ್ಗೆಯಿಂದ ಬಾಗಿಲು ತೊಳೆದು, ಸ್ವಲ್ಪ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳೆದು, ಮನೆ ಒರೆಸಿ, ಅಡುಗೆ ತಿಂಡಿ ಎಲ್ಲ ಮಾಡಿ, ಮತ್ತು ಸಾಯಂಕಾಲ ನನ್ನ ಮಗ ಬಂದು ಅವನು ಬಂದರೆ ನೋಡಿದಿರಲ್ಲ ಸಿಕ್ಕಾಪಟ್ಟೆ ತೀಟಿ. ಅವನದು ಕೆಲಸ ಮುಗಿಸ್ಕೊಡೋ ಅಷ್ಟೊತ್ತಿಗೆ ನಮಗೆ ಹೋಮ್ವರ್ಕು ಅದು ಇದು ಅಂತ ಹೇಳ್ಕೊಡೋ ಅಷ್ಟೊತ್ತಿಗೆ ಮುಗ್ದೋಯ್ತು ಕತೆ. ಆಮೇಲೆ ರಾತ್ರಿ ಎಷ್ಟೊತ್ತಾದರೂ ಕೂಡ ನಿದ್ದೆನೂ ಬರಲ್ಲ. ಏನೋ ವೆದರೇ ಹಂಗೆ ಐತೆ ಅನಿಸುತ್ತೆ. ಯಾಕೋ ಸಿಕ್ಕಾಪಟ್ಟೆ ನಿದ್ದೆನೇ ಕಡಿಮೆ ಆಗ್ಬಿಟ್ಟೈತೆ. ತುಂಬ ಮನಸ್ಸಿಗೆ ಇದಾದಾಗ ನಿದ್ದೆ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿದ್ದೆ ಬರೋದೇ ಇಲ್ಲ. ನಿದ್ದೆ ಬಂದರೆ ಆಲ್ಮೋಸ್ಟ್ ಎಲ್ಲನೂ ಮರ್ತಂಗೆ ಎಲ್ಲನೂ ನಿದ್ದೆ ಮಾಡಿಬಿಡ್ಬೋದು. ಇಷ್ಟಂತ ಹೇಳ್ತಾ ಇವತ್ತಿನ ಮೆನು ನೋಡಿದ್ರಲ್ಲ. ಏನಕ್ಕೆ ಮೆನುನ ತೋರಿಸ್ತೆ ಅಂತ ಅಂದರೆ, ನೀವು ಸಾಮಾನ್ಯಕ್ಕೆ
ಅದನ್ನ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಕೆಲವರು. ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ, ಹೊರಗಡೆ ತಿಂದು 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 ಗ್ಯಾಸ್ಟ್ರಿಕ್ ಆಗಿ ಏನೋ ಒಂಥರ ಅಲ್ಸರ್ ಥರ ಆಗ್ಬೋದು. ಇನ್ನೊಂದು ಈ ಥರ ಎಲ್ಲ ಪ್ರಾಬ್ಲಮ್ಗಳು, ಹೊಟ್ಟೆ ನೋವು, ಅದು ಇದು ಅಜೀರ್ಣ ಎಲ್ಲ ಆಗ್ತಾ ಇರುತ್ತಲ್ವ. ಆದಷ್ಟು ಮನೆಯಲ್ಲಿ ಊಟನ ಮಾಡಿಕೊಂಡು ಇದ್ದರೆ ನಿಮಗೆ ಆಲ್ಮೋಸ್ಟ್ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನನ್ನ ಊಟದ ಮೆನುನ ತೋರಿಸಿರೋವಂಥದ್ದು. ಅಕಸ್ಮಾತಾಗಿ ಯಾರಾದರೂ ಸಿಕ್ಬಿಟ್ಟು ಏನು ಮೇಡಮ್ ನೀವೆಲ್ಲೋ ಹೋಟ್ಲಲ್ಲಿ ನೋಡಿದ್ವಿ ಅಂತ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಅಂಥವೆಲ್ಲ ನಾನು ತಿನ್ನೋಕ್ಕೂ ಹೋಗಲ್ಲ. ನನ್ನ ತಲೆ ಮೇಲೆ ತಲೆ ಬಿದ್ದರೂ ಕೂಡ ಅಂಥ ಊಟನೆಲ್ಲ ನಾನು ಇಷ್ಟಪಟ್ಟು ಯಾವತ್ತು ಇದು ಮಾಡೋಕ್ಕೋಗಲ್ಲ. ನನಗೆ ಮನೆಯಲ್ಲಿ ಮನೆ ಊಟ ಅಂದ್ರೆ ತುಂಬಾ ಇಷ್ಟ. ನೀವು ಆದಷ್ಟು ಮನೆ ಊಟನ ಪ್ರಯತ್ನ ಮಾಡಿ. ಇದರಲ್ಲಿ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಿಮಗೆ ಯಾವುದೇ ಒಂದು ಥರದ ಕಾಯಿಲೆ ಕೂಡ, ಹೊರಗಡೆಯಿಂದ ಬರೋ ಇನ್ಫೆಕ್ಷನ್ ಆಗಿರ್ಬೋದು, ಹೊಟ್ಟೆ ಒಳಗಡೆ ಆಗಿರೋಂಥ ಇನ್ಫೆಕ್ಷನ್ ಆಗಿರ್ಬೋದು, ಇವೆಲ್ಲ ಆಲ್ಮೋಸ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.